ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಬೀದರ್ನಲ್ಲಿ ಕಾರಂಜಾ ಕಾಲುವೆಗೆ ಜಾರಿ ಬಿದ್ದು ತಂದೆ ಮಗ ಜೀವ ಕಳ್ಕೊಂಡಿದ್ದಾರೆ. ಮಗನ ರಕ್ಷಣೆಗೆ ಹೋದಂತಹ ತಂದೆ ಅವರಿಬ್ಬರೂ ಕೂಡ ಜೀವ ಕಳ್ಕೊಳ್ಳೋ ಹಾಗೆ ಮಾಡಿಬಿಟ್ಟಿದೆ ಈ ದುರಂತ. ಬಿದರಹಾನ ಹಳ್ಳಿ ಈ ಗ್ರಾಮದಲ್ಲಿ ಇರುವಂತಹ ಕಾರಂಜಾ ನದಿಯ ಹಿನ್ನೀರಿನಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಹಳ್ಳಿ KB ಗ್ರಾಮದ ವಿಶ್ವನಾಥ್ ಹಾಗೆಯೇ ಅಮರೇಶ್ ಮೃತಪಟ್ಟಂತವರು. ಬೀದರ್ನಲ್ಲಿ ಸಿಮೆಂಟ್ ಖಾಲಿ ಮಾಡಿ ವಾಪಸ್ ಹೋಗ್ತಾ ಇದ್ರು ತಂದೆ ಮಗ. ಈ ವೇಳೆ ಕಾಲುವೆಯಲ್ಲಿ ಬಿದ್ದು ಜೀವ ಕಳ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕೈಕಾಲು ಮುಖವನ್ನ ತೊಳ್ಕೊಳ್ತಾ ಇದ್ದಂತೆ ಅಮರೇಶ್. ಆ ಟೈಮ್ನಲ್ಲಿ ಆತ ಕಾಲ್ ಜಾರಿ ಕಾಲುವೆ ಬಿದ್ದಿದ್ದಾನೆ. ಮಗ ಬಿದ್ದು ಒದ್ದಾಡ್ತಾ ಇರೋದನ್ನ ನೋಡಿ ತಂದೆ ವಿಶ್ವನಾಥ್ ಓಡ್ ಹೋಗಿದ್ದಾರೆ ಮಗನನ್ನ ರಕ್ಷಣೆ ಮಾಡೋಕೆ. ಅವರು ಕಾಲುವೆಗೆ ಹಾರಿದ್ದಾರೆ. ಆದ್ರೆ ಇಬ್ಬರಿಗೂ ಕೂಡ ಬಚಾವಾಗೋದಕ್ಕೆ ಸಾಧ್ಯ ಆಗಿಲ್ಲ. ತಂದೆ ಮಗ ಇಬ್ರು ಸ್ಥಳದಲ್ಲೇ ಜೀವ ಕಳ್ಕೊಂಡಿದ್ದಾರೆ. ದೃಶ್ಯದನ್ನ ಗಮನಿಸ್ತಾ ಇದ್ದೀರಿ. ಬಾಲ್ಕಿ ತಾಲೂಕಿನ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಹಾಲಹಳ್ಳಿ ಗ್ರಾಮದ ಕಾರಂಜಾ ನದಿಯ ಹಿನ್ನೀರಿನಲ್ಲಿ ಇಂಥದ್ದೊಂದು ದುರಂತ ನಡೆದಿರೋದು. ಹಳ್ಳಿ KB ಗ್ರಾಮದ ವಿಶ್ವನಾಥ್ ಜಮಾದಾರ್ ಹಾಗೆ ಅವರ ಮಗ ಅಮರೇಶ್ಗೆ 23 ವರ್ಷ, ತಂದೆ ವಿಶ್ವನಾಥ್ ಅವರಿಗೆ 50 ವರ್ಷ. ಇವರಿಬ್ಬರೂ ಕೂಡ ಜೀವವನ್ನ ಕಳ್ಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಅಪಘಾತ ಹೇಗಾಯ್ತು, ಏನ್ ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ ಈ ಅಪಘಾತಕ್ಕೆ ಸಂಬಂಧಪಟ್ಟ ಹಾಗೆ? ಎಸ್ ವಿದ್ಯಾಶ್ರೀ, ಈ ಒಂದು ಘಟನೆ ನಡೆದಂತ ಬಾಲ್ಕಿ ತಾಲೂಕಿನ ಹಲಳಿ ಎಂಬ ಗ್ರಾಮದ ಬಳಿ ಏನೋ ಕಾರಂಜಾ ಹಿನ್ನೀರಿನಲ್ಲಿ ಬರುವಂತಹ ಕಾಲುವೆಯಲ್ಲಿ ಕಾಲು ಜಾರಿ ಬಿದ್ದು ಏನೋ ಮಗ ಮೊದಲು ನೀರಲ್ಲಿ ಮುಳುಗುತ್ತಾನೆ. ಬಳಿಕ ತಂದೆ ಕೂಡ ಆತನ ರಕ್ಷಣೆ ಮಾಡಕ್ ಹೋಗಿ ಆತನ ಕೂಡ ಈಗ ಸಾವನ್ನಪ್ಪಿರುವಂತದ್ದು. ಸದ್ಯ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ದನ್ನೂರು ಠಾಣೆಯ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿರುವಂತದ್ದು. ಮೃತದೇಹವನ್ನು ಕೂಡ ಈಗಾಗಲೇ ಹೊರಗಡೆ ತೆಗೆದಿದ್ದಾರೆ. ಈ ಒಂದು ಘಟನೆ ಕಾರಣ ಅಂತಂದ್ರೆ ಈಗಾಗಲೇ ಅವರು ಏನು ತಂದೆ ಮಗ ಮತ್ತು ಇಬ್ರು ಜೊತೆಗೆ ಒಂದೇ ವಾಹನದಲ್ಲಿ ಕೆಲಸ ಮಾಡ್ತಿದ್ರು. ಅಂದ್ರೆ ಸಿಮೆಂಟ್ ಅನ್ನ ಏನೋ ಬೇರೆ ಕಡೆ ದಾಸ್ತಾನು ಮಾಡಿ ಬರ್ತಾ ಇದ್ರು. ಹಳ್ಳಿಕಡೆ ಗ್ರಾಮದಿಂದ ಬೀದರ್ ಸಿಟಿಗೆ ಬಂದು ದಾಸ್ತಾನು ಮಾಡಿದ್ರು. ದಾಸ್ತಾನು ಮಾಡಿ ವಾಪಸ್ ತಿರ್ಗಾ ಅವರು ತಮ್ಮ ಸ್ವಗ್ರಾಮಕ್ಕೆ ಹೋಗ್ಬೇಕು ಅನ್ನುವಂತ ಸಮಯದಲ್ಲಿ ಏನು ಕಾರಂಜಾ ಹಿನ್ನೀರು ಏನಿದೆ ಹಲಳಿ ಬಳಿ ಇರುವಂತಹ ಕಾಲುವೆ, ಆ ಕಾಲುವೆ ಬಳಿ ಕೈಕಾಲು ತೊಳ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಮೊದಲು ಅಮರೇಶ್ ಎಂಬ ಮಗ ಆತ ಕೈಕಾಲು ತೊಳೆದಕ್ಕೆ ಹೋಗ್ತಾನೆ. ಆ ಸಮಯದಲ್ಲಿ ಕೈಕಾಲು ತೊಳೆಯುವಂತಹ ಸಮಯದಲ್ಲಿ ಅಮರೇಶ್ ಏನ್ ಮಾಡ್ತಾನೆ, ಕಾಲ್ ಜಾರಿ ಕೆಳಗೆ ಬರ್ತಾನೆ. ಆತನ ರಕ್ಷಣೆ ಮಾಡಬೇಕು ಅಂತೇಳಿ ಆತನ ತಂದೆ ವಿಶ್ವನಾಥ್ ಕೂಡ ಆತನನ್ನ ರಕ್ಷಿಸಬೇಕು ಅನ್ನುವಂಥ ಉದ್ದೇಶದಿಂದ ಕಾಲುವೆಗೆ ಜಿಗಿದಿರುವಂಥದ್ದು. ಆ ಸಮಯದಲ್ಲಿ ಇಬ್ಬರು ಕೂಡ ತಪ್ಪಿ ಏನು ನೀರಲ್ಲಿ ಮುಳುಗಿ ಹೋಗಿರುವಂಥದ್ದು. ಸದ್ಯ ಆ ಒಂದು ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಕೂಡ ಈಗ ಮುಗಿಲು ಬಿಟ್ಟುವಂಥದ್ದು. ಈಗಾಗಲೇ ಅವರ ಮೃತದೇಹವನ್ನು ಹೊರಗೆ ತೆಗೆದಿರೋದ್ರಿಂದ ಆ ಒಂದು ಸ್ಥಳದಲ್ಲಿ ಕುಟುಂಬಸ್ಥರು ಅವರ ಮೃತನ ಸಂಬಂಧಿಕರು ಏನಿದ್ದಾರೆ ಎಲ್ಲರೂ ಕೂಡ ಸ್ಥಳದಲ್ಲಿ ಆಕ್ರಂದನ ಜೋರಾಗಿದೆ. ಈ ಒಂದು ಘಟನೆ ದನ್ನೂರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಾನಂದ್ ತಮ್ಮೆಲ್ಲ ಡೀಟೇಲ್ಸ್ಗೆ.